ಕನಸು ಕಾಣೋಕೆ ಕಣ್ಣುಗಳೇ ಬೇಕು ಎಂಬ ನಂಬಿಕೆಯನ್ನ ತಪ್ಪು ಅಂತ ಸಾಬೀತುಪಡಿಸಿದ ಸಾಹಸಿನಿ ದೀಪಿಕಾ ಟಿಸಿ. ಅವರ ಜೀವನವೇ ಪೂರ್ತಿಯ ಪಯಣ. ತುಮಕೂರಿನ ಒಂದು ಪುಟ್ಟ ಹಳ್ಳಿಯಿಂದ ಆರಂಭವಾದಂಥವರ ಬದುಕು ಪರಿಶ್ರಮ, ಧೈರ್ಯ ಮತ್ತು ನಂಬಿಕೆಯ ಬಲದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೇದಿಕೆಯವರೆಗೆ ತಲುಪಿದೆ. ದೃಷ್ಟಿದೋಷ, ಆರ್ಥಿಕ ಸಂಕಷ್ಟ, ಸಮಾಜದ ಕೀಳರಿಮೆ ಎಲ್ಲವನ್ನ ಮೀರಿ ತ್ರಿವರ್ಣ ಧ್ವಜವನ್ನ ಜಾಗತಿಕ ವೇದಿಕೆಯಲ್ಲಿ ಎತ್ತಿ ಹಿಡಿದ ಕ್ಷಣ ಕೇವಲ ಅವರ ವೈಯಕ್ತಿಕ ಜಯ ಅಲ್ಲ, ಇದು ಅಂಧರ ಕ್ರೀಡೆಗೂ ಮತ್ತು ಭಾರತದ ಹೆಗ್ಗಳಿಕೆಗೆ ಮಹತ್ವದ ಮೈಲಿಗಲ್ಲು. ದೀಪಿಕಾ ಅವರ ಕಥೆ ಸಂಕಷ್ಟಗಳ ಮಧ್ಯೆಯೂ ಕನಸು ಬೆಳೆಸುವ ಧೈರ್ಯಕ್ಕೆ ಜೀವಂತ ಉದಾಹರಣೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಅಂಧತ್ವದ ಗೆರೆಗಳನ್ನ ಮೀರಿ ಕ್ರಿಕೆಟ್ನಲ್ಲಿ ಬೆಳಗ್ತಾ ಇರುವಂತಹ ನಕ್ಷತ್ರ. ಕನಸು ಕಾಣೋಕೆ ಕಣ್ಣುಗಳೇ ಬೇಕು ಅನ್ನೋ ನಂಬಿಕೆಯನ್ನ ತಪ್ಪು ಅಂತ ಸಾಬೀತುಪಡಿಸಿದ ಸಾಹಸಿನಿ ದೀಪಿಕಾ ಟಿಸಿ. ಅವರ ಜೀವನವೇ ಸ್ಫೂರ್ತಿಯ ಪಯಣ. ತುಮಕೂರಿನ ಒಂದು ಪುಟ್ಟ ಹಳ್ಳಿಯಿಂದ ಆರಂಭವಾದಂಥವರ ಬದುಕು ಪರಿಶ್ರಮ, ಧೈರ್ಯ ಮತ್ತು ನಂಬಿಕೆಯ ಬಲದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೇದಿಕೆಯವರೆಗೆ ತಲುಪಿದೆ. ದೃಷ್ಟಿದೋಷ, ಆರ್ಥಿಕ ಸಂಕಷ್ಟ, ಸಮಾಜದ ಕೀಳರಿಮೆ ಎಲ್ಲವನ್ನ ಮೀರಿ ತ್ರಿವರ್ಣ ಧ್ವಜವನ್ನ ಜಾಗತಿಕ ವೇದಿಕೆಯಲ್ಲಿ ಎತ್ತಿ ಹಿಡಿದ ಕ್ಷಣ ಕೇವಲ ಅವರ ವೈಯಕ್ತಿಕ ಜಯವಲ್ಲ, ಇದು ಅಂಧರ ಕ್ರೀಡೆಗೂ ಮತ್ತು ಭಾರತದ ಹೆಗ್ಗಳಿಕೆಗೆ ಮಹತ್ವದ ಮೈಲಿಗಲ್ಲು. ದೀಪಿಕಾ ಅವರ ಕಥೆ ಸಂಕಷ್ಟಗಳ ಮಧ್ಯೆಯೂ ಕನಸು ಬೆಳೆಸುವ ಧೈರ್ಯಕ್ಕೆ ಜೀವಂತ ಉದಾಹರಣೆ. ಕಣ್ಣುಗಳು ಜಗತ್ತನ್ನ ನೋಡದಿದ್ದರೂ ಕನಸುಗಳು ಆಕಾಶವನ್ನೇ ಮುಟ್ಟಬಲ್ಲವು ಅನ್ನೋದಕ್ಕೆ ಕರ್ನಾಟಕದ ತುಮಕೂರು ಮೂಲದ ದೀಪಿಕಾ ಟಿಸಿ ಅವರು ಜೀವಂತ ಸಾಕ್ಷಿ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಚೊಚ್ಚಲ ಅಂಧರ ಮಹಿಳಾ T20 ವಿಶ್ವಕಪ್ನಲ್ಲಿ ದೀಪಿಕಾ ನಾಯಕತ್ವದ ಭಾರತೀಯ ತಂಡ ಅಜೇಯ ಚಾಂಪಿಯನ್ ಆಯಿತು. ಫೈನಲ್ನಲ್ಲಿ ನೇಪಾಳವನ್ನ 7 ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿ ಎತ್ತಿ ಹಿಡಿದ ತಂಡ ಟೂರ್ನಿಯ ಉದ್ದಕ್ಕೂ ಅಪ್ರತಿಮ ಪ್ರದರ್ಶನವನ್ನ ತೋರಿತು. ಇದಕ್ಕೂ ಮೊದಲು 2023 ಆಗಸ್ಟ್ನಲ್ಲಿ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ IBSA ವಿಶ್ವ ಕ್ರೀಡಾಕೂಟ ಅಂದರೆ ಚೊಚ್ಚಲ ಅಂಧರ ಮಹಿಳಾ T20 ಸ್ಪರ್ಧೆಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನ 9 ವಿಕೆಟ್ಗಳಿಂದ ಸೋಲಿಸಿ ಚಿನ್ನ ಗೆದ್ದಿತ್ತು. 2 ಬಾರಿ ದೀಪಿಕಾ ನೇತೃತ್ವದಲ್ಲಿ ತ್ರಿವರ್ಣ ಧ್ವಜ ಎತ್ತಿ ಹಾರಾಡುವ ದೃಶ್ಯ ದೇಶಕ್ಕೆ ಹೆಮ್ಮೆ ತಂದಿತ್ತು. ನಮ್ಮ ಕರ್ನಾಟಕದ ತುಮಕೂರಿನ ದೀಪಿಕಾ ದೃಷ್ಟಿದೋಷವಿದ್ರೂ ದೃಷ್ಟಿಕೋನದಲ್ಲಿ ಸ್ಪಷ್ಟತೆ ಇದ್ರೆ ಜಗತ್ತನ್ನೇ ಗೆಲ್ಲಬಹುದು ಅಂತ ಇವರು ಸಾಧಿಸಿ ತೋರಿಸಿದ್ದಾರೆ. ಹುಟ್ಟು ಮತ್ತು ಕೌಟುಂಬಿಕ ಹಿನ್ನೆಲೆ. ದೀಪಿಕಾ ಟಿಸಿ ಅವರು ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಸರಳ ಕೃಷಿಕರ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಚನ್ನಪ್ಪ ಗೌಡ ಮತ್ತು ತಾಯಿ ಭಾಗ್ಯಮ್ಮ ಇಬ್ರು ಕೃಷಿಕರಾಗಿದ್ರು. ಮಧ್ಯಮ ವರ್ಗದ ಈ ಕುಟುಂಬದಲ್ಲಿ ದೀಪಿಕಾ ಬಾಲ್ಯದಿಂದಲೇ ಕಷ್ಟ ಸವಾಲುಗಳನ್ನು ಎದುರಿಸ್ತಾ ಬೆಳಿಬೇಕಾಗಿ ಬರುತ್ತೆ. ಸುಲಭ ಜೀವನ ಅಲ್ಲದೆ ಇದ್ರೂ ಹಳ್ಳಿಯ ಮಣ್ಣಿನ ಪರಿಸರ ಮತ್ತು ಪರಿಶ್ರಮದ ಮೌಲ್ಯಗಳು ಬಾಲ್ಯದಲ್ಲೇ ಇವರ ವ್ಯಕ್ತಿತ್ವವನ್ನು ರೂಪಿಸಿತ್ತು. ಮೂಲತಃ ಕೃಷಿಕರಾದ ತಂದೆ ತಾಯಿ ಮಗಳ ಭವಿಷ್ಯದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ರು, ಆದರೆ ಜೀವನದ ಸನ್ನಿವೇಶಗಳು ಅನಿರೀಕ್ಷಿತ ತಿರುವನ್ನು ನೀಡಿದ್ವು. ದೀಪಿಕಾ ಅವರು ಹುಟ್ಟಿನಿಂದಾನೇ ಅಥವಾ ಬಾಲ್ಯದಲ್ಲೇ ದೃಷ್ಟಿ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ. ವೈದ್ಯಕೀಯವಾಗಿ ನೋಡಿದ್ರೆ ಇಂತಹ ಸಮಸ್ಯೆಗಳು ಕಣ್ಣಿನ ಬೆಳವಣಿಗೆಯ ಅಸಮರ್ಪಕತೆ, ರೆಟಿನಾದ ವೈಫಲ್ಯ, ನರಗಳ ಬೆಳವಣಿಗೆ ಸಮಸ್ಯೆ ಅಥವಾ ಅನುವಂಶೀಯ ಕಾರಣಗಳಿಂದ ಉಂಟಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಈ ವಿಷಯಗಳ ಬಗ್ಗೆ ಮಾಹಿತಿ ಹಾಗೂ ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದ ಇಂತಹ ಸ್ಥಿತಿಯನ್ನು ಜನ ತಪ್ಪಾಗಿ ಅರ್ಥ ಮಾಡಿಕೊಂಡು ಭಯಪಡುವ ಪರಿಸ್ಥಿತಿ ಇದ್ರೂ ಸಹ ದೀಪಿಕಾ ಅವರ ಪೋಷಕರು ಹೀಗೆ ನೋಡಿಯೇ ಇಲ್ಲ. ನಮ್ಮ ಮಗಳು ಖಂಡಿತವಾಗಿ ಏನನ್ನಾದರೂ ಸಾಧಿಸಬಲ್ಲಳು ಅನ್ನೋ ನಿಶ್ಚಯ ಮತ್ತು ವಿಶ್ವಾಸ ಅವರನ್ನು ಸದಾ ದೀಪಿಕಾ ಅವರ ಬೆನ್ನಿಗೆ ನಿಲ್ಲುವಂತೆ ಮಾಡುತ್ತೆ. ಅವರ ಪ್ರೋತ್ಸಾಹ, ಹೋರಾಟಕ್ಕೆ ಬೇಕಾದಂಥ ಧೈರ್ಯ ಮತ್ತು ಮಗಳ ಸಾಮರ್ಥ್ಯದ ಮೇಲಿನ ನಂಬಿಕೆಯೇ ದೀಪಿಕಾ ಅವರ ಮುಂದಿನ ಬದುಕಿಗೆ ದೃಢವಾದ ಬುನಾದಿಯಾಗತ್ತೆ. ಬಾಲ್ಯ ಮತ್ತು ಶಿಕ್ಷಣ, ಕತ್ತಲೆಯೊಂದಿಗಿನ ಸೆಣಸಾಟ. ದೀಪಿಕಾ ಅವರ ಬಾಲ್ಯದ ದಿನಗಳು ಇತರ ಮಕ್ಕಳಂತೆ ಸಂತಸದಿಂದ ಇರಲಿಲ್ಲ. ದೃಷ್ಟಿದೋಷ ಇದ್ದ ಕಾರಣಕ್ಕೆ ಸಾಮಾನ್ಯ ಶಾಲೆಯಲ್ಲಿ ಕಲಿಯೋದು ಮತ್ತು ಆಟ ಆಡೋದು ಅವರಿಗೆ ಸವಾಲಾಗಿತ್ತು. ಓದುವಾಗ ಅಕ್ಷರಗಳು ಮಸುಕಾಗಿ ಕಾಣೋದು, ಕಪ್ಪು ಹಲಗೆಯ ಮೇಲಿನ ಬರಹಗಳು ಕಾಣದೇ ಇರೋದು ದೀಪಿಕಾ ಅವರನ್ನ ಮಾನಸಿಕವಾಗಿ ಕುಗ್ಗಿಸುವಂತಿತ್ತು. ಆದರೆ ದೀಪಿಕಾ ಸೋಲೊಪ್ಪಿಕೊಳ್ಳುವವರು ಅಲ್ವೇ ಅಲ್ಲ. ತಮ್ಮ ದೃಷ್ಟಿದೋಷವನ್ನು ಅವರು ತಮ್ಮ ದೌರ್ಬಲ್ಯವಾಗಿಸಿಕೊಳ್ಳದೆ ಅದನ್ನೇ ಶಕ್ತಿಯಾಗಿ ಪರಿವರ್ತಿಸಿಕೊಳ್ತಾರೆ.
ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿಯೇ ಅವರು ಅಂಧರ ಶಾಲೆಗೆ ಸೇರ್ತಾರೆ. ಅಲ್ಲಿ ಬ್ರೇನ್ ಲಿಪಿಯ ಮೂಲಕ ಜ್ಞಾನಾರ್ಜನೆಯನ್ನು ಶುರು ಮಾಡ್ತಾರೆ. ತುಮಕೂರಿನಿಂದ ಹೊರಬಂದು ಬೆಂಗಳೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ರಮಣ ಮಹರ್ಷಿ ಅಂಧರ ಶಾಲೆಯಲ್ಲಿ ಅವರು ತಮ್ಮ ಶಾಲಾ ದಿನಗಳನ್ನು ಕಳೀತಾರೆ. ಇಲ್ಲಿಯೇ ಅವರ ಬದುಕಿನ ದಿಕ್ಕು ಬದಲಾಗಿದ್ದು, ಶಿಕ್ಷಣದ ಜೊತೆಗೆ ಕ್ರೀಡೆ ಎತ್ತಲು ಅವರಿಗೆ ಆಸಕ್ತಿ ಮೂಡೋಕೆ ಈ ಪರಿಸರ ಕಾರಣ ಆಗತ್ತೆ. ಕ್ರಿಕೆಟ್ನತ್ತ ಒಲವು ಮತ್ತು ಆರಂಭಿಕ ಪಯಣ. ಕ್ರಿಕೆಟ್ ಸಾಮಾನ್ಯವಾಗಿ ಕಣ್ಣುಗಳ ಮೂಲಕ ಚೆಂಡಿನ ಚಲನವಲನವನ್ನು ಅವಲೋಕಿಸಿ ಆಡುವಂತಹ ಆಟ. ಆದರೆ ಅಂಧರ ಕ್ರಿಕೆಟ್ನಲ್ಲಿ ದೃಷ್ಟಿಗಿಂತ ಶ್ರವಣ ಶಕ್ತಿ ಮತ್ತು ಅಂತಃಪ್ರಜ್ಞೆ ಮುಖ್ಯ ಆಗತ್ತೆ. ಚೆಂಡಿನೊಳಗೆ ಹಾಕಿರುವಂತಹ ಗೆಜ್ಜೆಗಳ ಶಬ್ದ, ಮೈದಾನದಲ್ಲಿನ ತಂಡದ ಸದಸ್ಯರ ಸೂಚನೆಗಳು ಇವೆಲ್ಲ ಆಟಗಾರರಿಗೆ ದಾರಿ ತೋರಿಸುತ್ತೆ. ಸೊ ದೀಪಿಕಾ ಅವರಿಗೆ ಬಾಲ್ಯದಿಂದಾನೇ ಆಟೋಟಗಳ ಬಗ್ಗೆ ಅಪಾರ ಆಸಕ್ತಿ. ಶಾಲೆಯ ದಿನಗಳಲ್ಲಿ ಅವರು ಥ್ರೋಬಾಲ್, ಅಥ್ಲೆಟಿಕ್ಸ್ ಮುಂತಾದ ಕ್ರೀಡಾ ಕ್ಷೇತ್ರಗಳಲ್ಲಿ ಚುರುಕಾಗಿ ಪಾಲ್ಗೊಂಡಿದ್ದವರು. ಆದರೆ ಮೊದಲ ಬಾರಿಗೆ ಕ್ರಿಕೆಟ್ ಬ್ಯಾಟ್ ಹಿಡಿದ ಕ್ಷಣವೇ ಈ ಆಟನೇ ತಮ್ಮ ಜೀವನದ ನಿಜವಾದ ದಿಕ್ಕು ಅಂತ ಅವರಿಗೆ ಅರಿವಿಗೆ ಬರುತ್ತೆ. ಸೊ ಅವರ ಆಟದ ಶೈಲಿ, ಕೌಶಲ್ಯ ಹಾಗೂ ಸಮರ್ಪಣೆಯನ್ನು ಗಮನಿಸಿದಂಥ ತರಬೇತುದಾರರು ದೀಪಿಕಾ ಅವರನ್ನು ವಿಶೇಷವಾಗಿ ಮಾರ್ಗದರ್ಶಿಸ್ತಾರೆ. ನಿರಂತರ ಅಭ್ಯಾಸ ಮತ್ತು ಶ್ರಮದ ಫಲವಾಗಿ ಅವರು ಕರ್ನಾಟಕ ಅಂಧರ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗ್ತಾರೆ. ಆಲ್ರೌಂಡರ್ ಆಗಿ ಬ್ಯಾಟಿಂಗ್ನಲ್ಲಿಯೂ ಬೌಲಿಂಗ್ನಲ್ಲಿಯೂ ತಮ್ಮದೇ ಆದ ಸಾಮರ್ಥ್ಯವನ್ನು ತೋರಿಸುತ್ತಾ ರಾಜ್ಯ ಮಟ್ಟದ ಹಲವು ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾರೆ. ಈ ಸಾಧನೆಗಳು ಅವರನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗುವಂತೆ ಮಾಡುತ್ತೆ. ಭಾಗಶಃ ದೃಷ್ಟಿ ಹೊಂದಿರುವಂತಹ B3 ವರ್ಗದ ಆಟಗಾರ್ತಿಯಾಗಿ ದೀಪಿಕಾ ತಂಡದ ಪ್ರಮುಖ ಆಧಾರ ಆಗ್ತಾರೆ. ಅವರ ಧೈರ್ಯ, ಶ್ರದ್ಧೆ ಮತ್ತು ಆಟದ ಮೇಲಿನ ಅದಮ್ಯ ಪ್ರೀತಿಯೇ ಅವರ ಈ ಯಶಸ್ಸಿಗೆ ಅಡಿಗಲ್ಲುಗಳಾಗಿದೆ. ನಾಯಕತ್ವದ ಹೊಣೆ ಮತ್ತು ಸವಾಲುಗಳು. ಒಬ್ಬ ಆಟಗಾರ್ತಿಯಾಗಿ ಯಶಸ್ವಿಯಾಗೋದು ಬೇರೆ, ಒಂದು ತಂಡವನ್ನ ಮುನ್ನಡೆಸೋದು ಬೇರೆ. ಭಾರತೀಯ ಅಂಧರ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿ ಆಯ್ಕೆಯಾದಾಗ ದೀಪಿಕಾ ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಬಂತು. ತಂಡದ ಆಟಗಾರರು ದೇಶದ ವಿವಿಧ ಮೂಲೆಗಳಿಂದ ಬಂದವರು, ಭಾಷೆ ಬೇರೆ, ಸಂಸ್ಕೃತಿ ಬೇರೆ. ಆದರೆ ನಾಯಕಿಯಾಗಿ ದೀಪಿಕಾ ಅವರೆಲ್ಲರನ್ನ ಒಂದುಗೂಡಿಸ್ತಾರೆ. ಮೈದಾನದಲ್ಲಿ ಆಕ್ರಮಣಕಾರಿ ಆಟ, ಮೈದಾನದ ಹೊರಗೆ ಶಾಂತ ಸ್ವಭಾವ. ಇದು ದೀಪಿಕಾ ಅವರ ಶೈಲಿ. ಆರ್ಥಿಕ ಸಂಕಷ್ಟ, ಪ್ರಾಯೋಜಕರ ಕೊರತೆ, ಮಹಿಳಾ ಕ್ರಿಕೆಟ್ ಬಗ್ಗೆ ಇದ್ದ ತಾತ್ಸಾರ, ಈ ಎಲ್ಲವನ್ನ ಮೆಟ್ಟಿ ನಿಂತು ದೀಪಿಕಾ ತಮ್ಮ ತಂಡವನ್ನು ಬಲಿಷ್ಠವಾಗಿ ರೂಪಿಸ್ತಾರೆ. ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ CABI ಮತ್ತು ಸಮರ್ಥನಂ ಟ್ರಸ್ಟ್ ನೀಡಿದ ಬೆಂಬಲವನ್ನ ದೀಪಿಕಾ ಸ್ಮರಿಸ್ತಾರೆ. 2023ರ ಐತಿಹಾಸಿಕ ವಿಶ್ವಕಪ್ ಗೆಲುವು. 2023ರಲ್ಲಿ ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ನಲ್ಲಿ ಆಯೋಜಿಸಲಾದ IBSA ವಿಶ್ವ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಅಂಧರ ಮಹಿಳಾ ಕ್ರಿಕೆಟ್ ಅನ್ನು ಸೇರಿಸಲಾಗುತ್ತೆ. ಇದು ದೀಪಿಕಾ ಮತ್ತು ಭಾರತೀಯ ತಂಡಕ್ಕೆ ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವಂತ ಅಪರೂಪದ ಅವಕಾಶ ಆಗಿತ್ತು. ಲೀಗ್ ಹಂತದಲ್ಲಿ ಭಾರತದ ತಂಡ ಅಪ್ರತಿಮ ಪ್ರದರ್ಶನವನ್ನು ನೀಡಿತು. ಆಸ್ಟ್ರೇಲಿಯಾ, ಇಂಗ್ಲೆಂಡ್ನಂತಹ ಬಲಿಷ್ಠ ತಂಡವನ್ನು ಸೋಲಿಸಿ ದೀಪಿಕಾ ಅವರ ಶಾಂತ, ದೃಢ ನಾಯಕತ್ವದಲ್ಲಿ ಅಜೇಯವಾಗಿ ಫೈನಲ್ಗೆ ಪ್ರವೇಶ ಮಾಡುತ್ತೆ. ಫೈನಲ್ನಲ್ಲಿ ಎದುರಾಳಿಯಾಗಿದ್ದಂಥ ಆಸ್ಟ್ರೇಲಿಯಾದ ಮೇಲೆ ಭಾರತೀಯ ತಂಡ ತೀವ್ರ ಒತ್ತಡವನ್ನು ಹೇರಿತು. ಮಳೆಯ ಅಡ್ಡಿಯ ನಡುವೆಯೂ ಭಾರತೀಯ ಬೌಲರ್ಗಳ ಶಿಸ್ತುಬದ್ಧ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎದುರಾಳಿಗಳನ್ನು ಕಡಿಮೆ ಮೊತ್ತಕ್ಕೆ ಸೀಮಿತಗೊಳಿಸುತ್ತೆ. ಇಂಥ ಗುರಿಯನ್ನ ಬೆನ್ನಟ್ಟುವಾಗ ದೀಪಿಕಾ ಅವರ ತಾಳ್ಮೆಯ ಹಾದಿಯಲ್ಲಿ ಭಾರತ ಸುಲಭವಾಗಿ 9 ವಿಕೆಟ್ಗಳಿಂದ ಸೋಲಿಸಿ ಐತಿಹಾಸಿಕ ಜಯವನ್ನು ದಾಖಲಿಸಿತು. ಚಿನ್ನದ ಪದಕವನ್ನ ಕೈಯಲ್ಲಿ ಹಿಡಿದು ಟ್ರೋಫಿಯನ್ನ ಎತ್ತಿದ ದೀಪಿಕಾ ಅವರ ಆ ಮಹತ್ವದ ಕ್ಷಣ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ರು. ಅದು ಜಯಿಸಿದ್ದು ಪಂದ್ಯ ಅಷ್ಟೇ ಅಲ್ಲ, ಅಂಧರ ಕ್ರೀಡಾಪಟುಗಳ ನಡೆಯನ್ನ ಬದಲಿಸಿದ ಧೈರ್ಯ ಮತ್ತು ಸಾಮರ್ಥ್ಯದ ಘೋಷಣೆ ಅದಾಗಿತ್ತು. ಆಟದ ಶೈಲಿ ಮತ್ತು ವಿಶೇಷತೆ. ದೀಪಿಕಾ ಒಬ್ಬ ಪರಿಪೂರ್ಣ ಆಲ್ರೌಂಡರ್ ಅನ್ನೋದು ಅವರ ಆಟದ ಪ್ರತಿಯೊಂದು ಅಂಶದಿಂದ ಸ್ಪಷ್ಟವಾಗುತ್ತೆ. ಬ್ಯಾಟಿಂಗ್ನಲ್ಲಿ ಅವರು ಬಲಗೈ ಬ್ಯಾಟರ್ ಆಗಿ ಬಿಕ್ಕಟ್ಟಿನ ಕ್ಷಣಗಳಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಅಗತ್ಯ ಇದ್ದಾಗ ಹೊಣೆ ಹೊತ್ತು ಬೌಂಡರಿಗಳನ್ನು ಬಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ತಂಡಕ್ಕೆ ಸ್ಥೈರ್ಯ ನೀಡುವ ಮಧ್ಯಮ ಕ್ರಮದ ಸಾಂದರ್ಭಿಕ ಆಟಗಾರ್ತಿ ಅನ್ನೋ ಹೆಗ್ಗಳಿಕೆ ಇವರಿಗೆ ಸರಿ ಹೊಂದತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಬೌಲಿಂಗ್ನಲ್ಲಿ ದೀಪಿಕಾ ವಿಕೆಟ್ ಪಡೆಯುವ ಚಾಕಚಕ್ಯತೆಯಿಂದ ಹೆಸರುವಾಸಿ. ಎದುರಾಳಿ ಬ್ಯಾಟರ್ಗಳ ಮನೋಭಾವವನ್ನು ಗ್ರಹಿಸಿ ತಕ್ಷಣಕ್ಕೆ ಬೌಲಿಂಗ್ ರೀತಿಯನ್ನು ಬದಲಾಯಿಸುವ ನಿಪುಣತೆ ಇವರ ಯಶಸ್ಸಿನ ಕೀಲಿಕೈ. ದೃಷ್ಟಿದೋಷ ಇದ್ರೂ ಫೀಲ್ಡಿಂಗ್ನಲ್ಲಿ ದೀಪಿಕಾ ಅಸಾಧಾರಣ. ಚೆಂಡಿನ ಸದ್ದು ಮತ್ತು ದಿಕ್ಕನ್ನು ಅರ್ಥ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ಡೈವ್ ಹೊಡೆದು ಚೆಂಡನ್ನು ತಡೆಯುವ ಅವರ ಚುರುಕುತನ ತಂಡಕ್ಕೆ ಅಮೂಲ್ಯ.
ಎಲ್ಲಾ ವಿಭಾಗಗಳಲ್ಲಿಯೂ ಇಂಥ ಸಮತೋಲನ ತೋರಿಸುವಂತ ದೀಪಿಕಾ ನಿಜವಾದ ಆಲ್ರೌಂಡರ್. ಆಟದ ಹೊರಗೆ ಮೃದು ಸ್ವಭಾವ. ಹೌದು, ದೀಪಿಕಾ ಮೈದಾನದಲ್ಲಿ ಎಷ್ಟು ಕಠಿಣವಾಗಿ ಹೋರಾಡ್ತಾರೋ ಹೊರಗೆ ಅಷ್ಟೇ ಮೃದು ಮತ್ತು ಸರಳ ಜೀವನವನ್ನ ನಡೆಸುವವರು. ತಂದೆ ತಾಯಿಯ ಕಷ್ಟವನ್ನ ಹತ್ತಿರದಿಂದ ಕಂಡ ಕಾರಣ ಯಶಸ್ಸಿನ ಮಧ್ಯೆಯೂ ಅಹಂಕಾರ ಇಲ್ಲ. ತನ್ನ ಸಾಧನೆ ನನ್ನೊಬ್ಬಳದಲ್ಲ, ಅದು ತಂಡದ ಶ್ರಮ ಮತ್ತು ಪೋಷಕರ ತ್ಯಾಗದ ಫಲ ಅನ್ನುವಂಥ ಆಕೆಯ ವಿನಮ್ರತೆ ಎಲ್ಲರನ್ನ ಸೆಳೆಯುತ್ತೆ. ದೃಷ್ಟಿ ಇಲ್ಲದೆ ಇರಬಹುದು, ಆದರೆ ನಾವು ಯಾರಿಗೂ ಕಡಿಮೆ ಇಲ್ಲ. ಅವಕಾಶ ಸಿಕ್ಕರೆ ಜಗತ್ತನ್ನೇ ಗೆಲ್ತೇವೆ. ಕನಸು ಕಾಣೋಕೆ ಕಣ್ಣುಗಳೇ ಬೇಕಿಲ್ಲ, ಮನಸ್ಸಿದ್ರೆ ಸಾಕು ಅನ್ನುವ ದೀಪಿಕಾ ಅವರ ಸಂದೇಶ ಗುರಿ ಸಾಧಿಸುವಂತ ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕ. ತುಮಕೂರಿನ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥ ದೀಪಿಕಾ TC ಅವರ ಕತೆ ಹೋರಾಟದಿಂದ ಸಾಧನೆ ಮಾಡಿದವರ ನಿಜವಾದ ಉದಾಹರಣೆ. ಬಡತನ, ದೃಷ್ಟಿದೋಷ ಮತ್ತು ಸಮಾಜದ ಕೀಳರಿಮೆ ಇವುಗಳೆಲ್ಲ ಅವರ ಮುಂದೆ ದೊಡ್ಡ ಅಡೆತಡೆಗಳಾಗಿದ್ರೂ ಸಹ ದೀಪಿಕಾ ಅವುಗಳನ್ನು ಒಂದೊಂದಾಗಿ ಜಯಿಸಿ ಇಂದು ಚಾಂಪಿಯನ್ ಆಗಿ ನಿಂತಿದ್ದಾರೆ. ವಿಶ್ವದ ಕ್ರಿಕೆಟ್ ಕಾಶಿ ಎನಿಸಿಕೊಂಡಂಥ ಇಂಗ್ಲೆಂಡ್ನ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ ಕ್ಷಣ ಅವರ ಪರಿಶ್ರಮ ಮತ್ತು ಛಲಕ್ಕೆ ದೊರೆತ ಸಾರ್ಥಕ ಪ್ರಶಸ್ತಿ. ಕರ್ನಾಟಕದವರಾದಂಥ ಇವರು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಏರಿ ಅಂಧರ ಕ್ರಿಕೆಟ್ ಜಗತ್ತಲ್ಲಿ ಭಾರತದ ಹೆಸರನ್ನ ಶಾಶ್ವತವಾಗಿ ಬೆಳಗಲಿ. ಅವರ ಹೋರಾಟ ಮತ್ತು ಸಾಧನೆ ಮುಂದಿನ ಪೀಳಿಗೆಗೆ ನಿಜವಾದ ಸ್ಫೂರ್ತಿಯಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.